ಹೊಸ ಪರ್ವ ಸೃಷ್ಟಿಸಲು ಹೊಸ ವರ್ಷ ಆರಂಭವಾಗುತ್ತಿದೆ. 14 ತಿಂಗಳುಗಳ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟಿ20 ತಂಡಕ್ಕೆ ಮರಳಿದ್ದಾರೆ. ಅಫ್ಘಾನ್ ವಿರುದ್ಧದ ಟಿ20 ಸರಣಿಯಲ್ಲಿ ಈ ದಿಗ್ಗಜರು ತಮ್ಮ ಹಳೆಯ ಲಯದೊಂದಿಗೆ ವಿಜೃಂಭಿಸುವ ಭರವಸೆ ಇದೆ ಮತ್ತು ವಿಶ್ವಕಪ್ನ ಸಮೀಪದಲ್ಲೇ ಮರಳಿರುವುದು ಮತ್ತೊಂದು ಐಸಿಸಿ ಟೈಟಲ್ನ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಲಿದ್ದಾರೆ. ಕೊಹ್ಲಿ ಮತ್ತು ರೋಹಿತ್ ತಂಡಕ್ಕೆ ಸೇರಿದ್ದಾರೆ, ಆದರೆ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಗಾಯದ ಸಮಸ್ಯೆಯಿಂದಾಗಿ ಲಭ್ಯರಿಲ್ಲ. ಇದು ಉಳಿದ ಆಟಗಾರರಿಗೆ ತಮ್ಮ ಪ್ರತಿಭೆ ತೋರಿಸಲು ಅವಕಾಶ ಸಿಕ್ಕಂತಾಗಿದೆ. ಯಂಗ್ಸ್ಟರ್ಗಳಾದ ಯಶಸ್ವಿ ಜೈಸ್ವಾಲ್, ತಿಲಕ್ ವರ್ಮಾ, ರಿಂಕು ಸಿಂಗ್ ಮತ್ತು ವಿಕೆಟ್ ಕೀಪರ್ಗಳಾದ ಜಿತೇಶ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ಗೆ ಇದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. 2023 ವರ್ಲ್ಡ್ ಕಪ್ನ ಮಧ್ಯಮ ಕ್ರಮಾಂಕದಲ್ಲಿ ಗರ್ಜಿಸಿದ ಶ್ರೇಯಸ್ ಅಯ್ಯರ್ ಮತ್ತು ಕೆಎಲ್ ರಾಹುಲ್ಗೆ ಇಲ್ಲಿ ಜಾಗ ಖಾಲಿ ಇಲ್ಲ. ಭಾರತದ ಪ್ರಮುಖ ಬೌಲರ್ಗಳೆನಿಸಿಕೊಂಡಿರುವ ಬುಮ್ರಾ ಮತ್ತು ಸಿರಾಜ್ಗೆ ವಿಶ್ರಾಂತಿ ನೀಡಲಾಗಿದೆ. ಹಾಗಾಗಿ ಹರ್ಷದೀಪ್ ಸಿಂಗ್, ಅವೇಶ್ ಖಾನ್ ಮತ್ತು ಮುಖೇಶ್ ಕುಮಾರ್ ಪೇಸ್ ವಿಭಾಗದ ಚುಕ್ಕಾಣಿ ಹಿಡಿದಿದ್ದಾರೆ. ವಿಶ್ವಕಪ್ನ ದೃಷ್ಟಿಯಿಂದ ಭಾರತ ತಂಡ ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್ ಮತ್ತು ರವಿ ಬಿಷ್ಣೋಯ್ ಇವರಲ್ಲಿ ಸ್ಪಿನ್ ವಿಭಾಗವನ್ನು ಬಲಪಡಿಸಬೇಕಾಗಿದೆ. ಇತ್ತೀಚೆಗಷ್ಟೇ ODI ವಿಶ್ವಕಪ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಅಫ್ಘಾನರಿಗೆ ಈಗ ಮತ್ತೆ ತಮ್ಮ ಪ್ರತಿಭೆ ಪ್ರದರ್ಶಿಸುವ ಸಮಯ. ರಶೀದ್ ಖಾನ್ ಕೂಡ ತಂಡದಲ್ಲಿದ್ದಾರೆ, ಆದರೆ ಈಗಷ್ಟೇ ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಂಡಿದ್ದರಿಂದ ಆಡುವ ಸಾಧ್ಯತೆ ತುಂಬಾ ಕಡಿಮೆ. ಈ ದೈತ್ಯ ಆಲ್ರೌಂಡರ್ ಆಡದೇ ಇದ್ದರೂ ಸಹ ಅಫ್ಘಾನರನ್ನು ಲಘುವಾಗಿ ತೆಗೆದುಕೊಳ್ಳುವಂತಿಲ್ಲ. ಗರ್ಬಾಜ್ ಅಗ್ರಸ್ಥಾನದಲ್ಲಿ ಅಬ್ಬರಿಸಲು ಆತುರಿಯುತ್ತಿದ್ದರೆ, ನೂರ್ ಅಹ್ಮದ್, ನವೀನ್ ಉಲ್ ಹಕ್ ಮತ್ತು ಮುಜೀಬ್ ರವರು ಆಕ್ರಮಣಕಾರಿ ಬೌಲಿಂಗ್ ಚಕ್ರವ್ಯೂಹವನ್ನು ರೂಪಿಸುತ್ತಾರೆ. ಜೂನ್ನಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ಗೂ ಮುನ್ನ ಎರಡೂ ತಂಡಗಳು ಆಡುತ್ತಿರುವ ಕಡೆಯ ಟಿ20 ಸರಣಿ ಇದಾಗಿದೆ. ಹಾಗಾಗಿ ಹಲವು ಉತ್ತರಗಳನ್ನು ಇಲ್ಲೇ ಹುಡುಕಬೇಕಿದೆ. ಗುರುವಾರ ಸಂಜೆ ಮೊಹಾಲಿಯಲ್ಲಿ ಈ ವೇದಿಕೆ ಸಜ್ಜಾಗಿದೆ. ಇನ್ನು ಈ ಪಂದ್ಯದ ವೆದರ್ ರಿಪೋರ್ಟ್ ಮತ್ತು ಪಿಚ್ ರಿಪೋರ್ಟ್ ಹೇಳುವುದಾದರೆ ಮಳೆ ಬರುವ ಯಾವ ಸಾಧ್ಯತೆಯೂ ಇಲ್ಲ. ಹಾಗಾಗಿ ಸಂಪೂರ್ಣ ಪಂದ್ಯ ನಡೆಯುವ ವಿಶ್ವಾಸವಿದೆ. ಇನ್ನು ಮೊಹಾಲಿ ಪಿಚ್ ಬಗ್ಗೆ ಹೇಳುವುದಾದರೆ ಇದು ಬ್ಯಾಟಿಂಗ್ ಟ್ರ್ಯಾಕ್ ಆಗಿದ್ದು ಅಧಿಕ ರನ್ ಗಳಿಸುವ ಅವಕಾಶವಿದೆ ಮತ್ತು ಬೌಲರ್ಸ್ಗಳಿಗೆ ತುಂಬ ಚಾಲೆಂಜಸ್ ಇರುತ್ತದೆ. ಡ್ಯೂ ಬರುವ ಕಾರಣ ಎರಡೂ ತಂಡಗಳಿಗೂ ಟಾಸ್ ಮುಖ್ಯವಾಗಿರುತ್ತದೆ. ಹೀಗಿರುವಾಗ ಭಾರತ ತಂಡಕ್ಕೆ ದೊಡ್ಡ ಆಘಾತವೊಂದು ಎದುರಾಗಿದೆ. 14 ತಿಂಗಳುಗಳ ನಂತರ ಭಾರತ ತಂಡದಲ್ಲಿ ಟಿ20 ಪಂದ್ಯವನ್ನು ಆಡುತ್ತಿರುವ ವಿರಾಟ್ ಕೊಹ್ಲಿ ಮೊದಲ ಪಂದ್ಯದಲ್ಲಿ ಪರ್ಸನಲ್ ರೀಸನ್ಗಳಿಂದಾಗಿ ಆಡುತ್ತಿಲ್ಲ. ಇದು ರೋಹಿತ್ ಶರ್ಮಾರವರಿಗೆ ತಲೆ ಕೆಡಿಸಬಹುದು. ತಂಡದ ಸ್ಟಾರ್ ಆಟಗಾರರಿಲ್ಲದೆ ರೋಹಿತ್ ಶರ್ಮಾ ತಂಡವನ್ನು ಹೇಗೆ ಮುನ್ನಡೆಸಲಿದ್ದಾರೆ ಎಂದು ಕಾದು ನೋಡಬೇಕಿದೆ. ಸ್ಟಾರ್ ಆಟಗಾರರಿಲ್ಲದ ಟೀಂ ಇಂಡಿಯಾ ಇವತ್ತಿನ ಪಂದ್ಯಕ್ಕೆ ಪಾಸಿಬಲ್ 11 ಹೀಗಿರಬಹುದು. ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸ್ನಲ್ಲಿ ಕಣಕ್ಕಿಳಿದ ರೋಹಿತ್ ಮತ್ತು ಜೈಸ್ವಾಲ್ ಇಲ್ಲೂ ಕೂಡ ಮುಂದುವರಿಯಬಹುದು. ಶುಭ್ಮನ್ ಗಿಲ್ ಫಸ್ಟ್ ಡೌನ್ ಬರುವ ಎಲ್ಲ ಸಾಧ್ಯತೆ ಇದೆ. ಇದರಂತೆ ತಿಲಕ್ ವರ್ಮಾ, ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್, ಫಿನಿಷರ್ ರಿಂಕು ಸಿಂಗ್, ಆಲ್ರೌಂಡರ್ ಅಕ್ಷರ್ ಪಟೇಲ್ ಮತ್ತು ಚೈನಾಮನ್ ಕುಲ್ದೀಪ್ ಯಾದವ್ ಆಡಬಹುದು. ಹರ್ಷದೀಪ್ ಸಿಂಗ್, ಮುಖೇಶ್ ಕುಮಾರ್ ಮತ್ತು ಅವೇಶ್ ಖಾನ್ ಭಾರತ ತಂಡದ ಪ್ರಮುಖ ಬೌಲರ್ಗಳಾಗಿ ಆಡಬಹುದಾಗಿದೆ. ಇನ್ನು ಅಫ್ಘಾನಿಸ್ತಾನ ತಂಡದ ಪಾಸಿಬಲ್ 11 ಓಪನರ್ಸ್ಗಳಾಗಿ ಇಬ್ರಾಹಿಂ ಜಡ್ರನ್ ಮತ್ತು ರಾಮನುಲ್ಲಾ ಗರ್ಬಾಜ್ ಬಹುತೇಕ ಖಚಿತ. ಫಸ್ಟ್ ಡೌನ್ನಲ್ಲಿ ಅಜ್ರತುಲ್ಲಾ ಜಜೈ ಕಣಕ್ಕಿಳಿಯಲಿದ್ದಾರೆ. ನಂತರ ಬರುವ ಆಲ್ರೌಂಡರ್ಸ್ಗಳಾದ ಅಜಮತುಲ್ಲಾ ಒಮರ್ ಜೈ, ನಜೀಬುಲ್ಲಾ ಜಡ್ರನ್, ಕರೀಂ ಜನ್ನತ್ ಮತ್ತು ಮೊಹಮ್ಮದ್ ನಬಿ ಮಧ್ಯಮ ಕ್ರಮಾಂಕದಲ್ಲಿ ಬಲ ಕೊಡಲಿದ್ದಾರೆ. ಇನ್ನು ಗುಲ್ಬದೀನ್ ನೈಬ್, ಫಜಲ್ ಫರೂಕಿ, ನವೀನ್ ಉಲ್ ಹಕ್ ಮತ್ತು ಮುಜೀಬ್ ರೆಹಮಾನ್ ತಂಡದ ಪ್ರಮುಖ ಬೌಲರ್ಗಳೆನಿಸಿಕೊಂಡಿದ್ದಾರೆ. ಇನ್ನು ಇವತ್ತಿನ ಪಂದ್ಯ ಯಾರು ಗೆಲ್ಲಬಹುದು ಎಂದರೆ ಅಫ್ಕೋರ್ಸ್ ಭಾರತ ತಂಡ ಫೇವರ್. ಬಟ್ ಅಫ್ಘಾನ್ ತಂಡವನ್ನು ಲಘುವಾಗಿ ತೆಗೆದುಕೊಳ್ಳುವಂತಿಲ್ಲ ಮತ್ತು ಅಫ್ಘಾನರಿಗೆ ಇದು ಅಷ್ಟು ಸುಲಭವೂ ಅಲ್ಲ. ಹೀಗಾಗಿ ಇವತ್ತಿನ ಪಂದ್ಯ ರೋಮಾಂಚನಕಾರಿಯಾಗಿರುವುದಂತೂ ಖಚಿತ. ಇವತ್ತಿನ ಪಂದ್ಯದ ಪ್ರಮುಖ ಫ್ಯಾಂಟಸಿ ಪಿಕ್ ಪ್ಲೇಯರ್ಸ್ ಇವರಾಗಿದ್ದಾರೆ: ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಮತ್ತು ರಾಮನುಲ್ಲಾ ಗರ್ಬಾಜ್. ಇವರಲ್ಲಿ ಒಬ್ಬರು ಕ್ಯಾಪ್ಟನ್ ಆಯ್ಕೆಗೆ ಸೂಕ್ತ ಎಂದು ನನಗನಿಸುತ್ತದೆ. ರಿಂಕು ಸಿಂಗ್, ತಿಲಕ್ ವರ್ಮಾ ಭಾರತ ತಂಡದ ಮಧ್ಯಮ ಕ್ರಮಾಂಕ ಮತ್ತು ಫಿನಿಶಿಂಗ್ ರೋಲ್ ನಿಭಾಯಿಸಬಲ್ಲ ಆಟಗಾರರು. ಬಹುತೇಕ ಆಲ್ರೌಂಡರ್ಸ್ಗಳಿಂದ ಕೂಡಿರುವ ಅಫ್ಘಾನ್ ತಂಡದ ನಬಿ ಮತ್ತು ಒಮರ್ ಜೈ ಇವತ್ತಿನ ಪಂದ್ಯದಲ್ಲಿ ಭಾರತ ತಂಡಕ್ಕೆ ದೊಡ್ಡ ತಲೆನೋವಾಗಿ ಕಾಣಿಸಬಹುದಾಗಿದೆ. ಇನ್ನು ಅಫ್ಘಾನ್ ಬೌಲಿಂಗ್ ವಿಭಾಗದಲ್ಲಿ ನವೀನ್ ಉಲ್ ಹಕ್ ವಿಕೆಟ್ ಟೇಕರ್ ಆಗಿ ಆಗಬಹುದು. ಭಾರತದ ಪ್ರಮುಖ ಬೌಲರ್ಸ್ನಲ್ಲಿ ಹರ್ಷದೀಪ್ ಸಿಂಗ್, ಅವೇಶ್ ಖಾನ್ ಮತ್ತು ಕುಲ್ದೀಪ್ ಯಾದವ್ ಪ್ರಮುಖ ಪಿಕ್ ಆಗಿದೆ. ಕೆಲವೊಂದು ಆಟಗಳು ಚಟವಾಗಿ ಬದಲಾಗಬಹುದು. ದಯವಿಟ್ಟು ಜವಾಬ್ದಾರಿಯುತವಾಗಿ ಆಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.